नमो महादेवाय प्रचंड भीम पराक्रमाय घोर शत्रु विनाशकाय सकल भूत प्रेत पिशाच नाशनाय महादेव महाबल महाप्रचंडाय सकल विघ्न निवारणाय स्वाहा सकल शत्रु संहारणाय स्वाहा। ಇವನೇನೋ ಅವಾಗಲೇ ಒಂದು ಒಳ್ಳೆ ಸುದ್ದಿ ಬರುತ್ತೆ ಅಂತ ಅಂತ ಒಳ್ಳೆ ಸುದ್ದಿ ಯಾವುದು ಬಂದಿಲ್ವಲ್ಲ. ಯಾಕೋ ಹಾಗೆ ನೋಡ್ತಾ ನಿಂತಿದ್ಯಾ? ಸಂತೋಷವಾಗಿರ್ಬೇಕಾಗಿರೋ ಸಮಯ ಕಣೋ ಇದು. ಯಾಕೆ ಅಂತ ಕೇಳ್ತೀಯಾ? ಇವತ್ತಿಗೆ ಎಲ್ಲ ಮುಕ್ತಾಯ ಆಯ್ತು ಕಣೋ. ನೀವು ಮುಗೀತು ಅಂತ ಹೇಳ್ತಾ ಇದ್ದೀರಾ. ಯಾರು ನಾಗಿಣಿ, ಯಾರು ಆದಿಶೇಷ ಅಂತ ಹೇಳ್ತಾನೆ ಇಲ್ಲ. ಹಾಗಾದ್ರೆ ನಾಗಮಣಿ ಯಾರ ಕಾವಲಲ್ಲಿದೆ? ಎಲ್ಲದಕ್ಕೂ ಉತ್ತರ ಇದೆ, ಎಲ್ಲ ಹೇಳ್ತೀನಿ. ಸಮಯ ಬಂದಾಯ್ತು, ಸ್ವಲ್ಪ ತಾಳ್ಮೆ. ಇವನಿಗೇನಾದ್ರೂ ನನ್ನ ಮೇಲೆ ಅನುಮಾನ ಬಂದಿದ್ಯಾ? ಅದಕ್ಕೆ ನಾನು ಕೇಳೋ ಪ್ರಶ್ನೆಗೆ ಉತ್ತರನೇ ಕೊಡ್ತಾ ಇಲ್ಲ. ಇವನು ಬಾಯಿ ಬಿಟ್ಟು ಮಾತಾಡ್ತಾ ಇದ್ರೆ ನನಗೆ ನಾಗಮಣಿ ಎಲ್ಲಿದೆ ಅಂತಲೂ ಗೊತ್ತಾಗಲ್ಲ. ಅದನ್ನ ಹೇಗೆ ಪಡೆಯೋದು ಅಂತ ತಿಳಿಯೋಕ್ಕಾಗಲ್ಲ. ಏನ್ ಮಾಡೋದು? ಯಾಕೆ ಯಜಮಾನ್ರೆ ನನ್ನ ಹತ್ರ ಯಾವ ವಿಷಯನೂ ಹೇಳ್ತಾ ಇಲ್ಲ? ನನ್ನ ಮೇಲೆ ನಂಬಿಕೆ ಇಲ್ವಾ? ಹಾಗಲ್ಲ ನಂದೀಶ. ಮತ್ತ್ಯಾಕೆ ಎಲ್ಲ ವಿಚಾರ ನನ್ನ ಹತ್ರ ಹಂಚ್ಕೋತಾ ಇದ್ರಿ, ಇದೊಂದು ವಿಷಯದಲ್ಲಿ ಮಾತ್ರ ನನ್ನನ್ನು ದೂರ ಇಡ್ತಾ ಇದ್ದೀರಾ? ಯಾಕೆ ಯಜಮಾನ್ರೆ? ನಾಗಮಣಿ ಎಲ್ಲಿಟ್ಟಿದೆಯೋ, ನಾಗಿಣಿ ಯಾರೋ ಹೇಳು. ನಿನ್ನಿಂದ ಆಗಲ್ಲ ಅಂದ್ರೆ ನಾನೇ ಏನಾದ್ರೂ ಮಾಡಿ ಪಡ್ಕೋತೀನಿ. ನೀನ್ ಏನು ಮಾಡದೆ ನನಗೂ ಏನು ಹೇಳದೆ ಇರೋದು ನೋಡಿದ್ರೆ ಹುಲ್ ತಿನ್ನೋ ನಾಯಿ ಹಸುಗೂ ತಿನ್ನಕ್ ಬಿಡದೆ ತೊಂದರೆ ಕೊಡೋ ತರ ಇದೆ. ನಂದೀಶ, ನೀನು ತುಂಬಾ ನಿಯತ್ತಿನ ಪ್ರಾಣಿ ಕಣ. ಅಷ್ಟೇ ಸೂಕ್ಷ್ಮ, ಮೃದು ಸ್ವಭಾವದವನು. ನಾನು ಹೇಳೋ ಸತ್ಯನ ತಡ್ಕೊಳ್ಳೋ ಗುಂಡಿಗೆ ನಿನ್ನಲ್ಲಿಲ್ಲ. ಸಮಯ ಬಂದಾಗ ನಿನಗೆ ಎಲ್ಲ ಅರ್ಥ ಆಗುತ್ತೆ. ಮುಗ್ಧನ ಮುಖವಾಡ ಹಾಕಿದ್ದಕ್ಕೆ ನನ್ನನ್ನೇ ಸತ್ಯದಿಂದ ದೂರ ಇಟ್ಬಿಟ್ಟ. ಓಂ ರೀಂ ರೋಂ ಮಹಾಕಾಲಾಯ ನಮಃ. ಶತ್ರುವಿನಿಂದ ನನ್ನ ಸಂಹಾರ ಆಗೋಗುತ್ತಾ, ನಾನು ಸತ್ತು ಹೋಗ್ತೀನಿ. ನನ್ನ ಮಗು ಸಾಯುತ್ತೆ. ನಾಗಮಣಿ ದುಷ್ಟ ಮಂತ್ರವಾದಿ ಕೈ ಸೇರುತ್ತೆ. ಹಾಗಾಗ್ಬಿಟ್ರೆ ನಾಗಲೋಕ ನಾಶ ಆಗೋಗುತ್ತೆ. ಏನಾದ್ರೂ ಮಾಡ್ಲೇಬೇಕು ನಾನು. ಅದಕ್ಕೆ ಏನ್ ಮಾಡ್ಲಿ? ಅಯ್ಯೋ, ಯಾವ ಮಂತ್ರಗಳು ನೆನಪಾಗ್ತಿಲ್ವಲ್ಲ. ಏನ್ ಮಾಡ್ಲಿ ನಾನೀಗ ಪರಮೇಶ್ವರ? ಈ ದುಷ್ಟ ಸಂಹಾರ ಮಂತ್ರ ಶುರು ಮಾಡಾಯ್ತು. ಅದರಿಂದ ಅವನ ಕೈಯಲ್ಲಿರೋ ಅಸ್ತ್ರದಿಂದ ನನ್ನ ಸುಲಭವಾಗಿ ಕೊಂದು ನಾಗಮಣಿನ ವಶಪಡಿಸಿಕೊಳ್ಬಹುದು. ಪರಮೇಶ್ವರ ಏನಾದ್ರೂ ದಾರಿ ತೋರಿಸು ತಂದೆ. ओम नमो महादेवाय प्रचंड भीम पराक्रमाय घोर शत्रु विनाशकाय सकल भूत प्रेत पिशाच नाशनाय महादेव महाबल महाप्रचंडाय सकल विघ्न निवारणाय स्वाहा सकल शत्रु संहारणाय स्वाहा। ಏನ್ ನೋಡ್ತಿದ್ರ? ಇವಳ ಸಾಯಿಸೋಣ ಬಂದ್ರ.
ಶಾಂತ ಶಾಂತ ದಿವ್ಯಾಸ್ತ್ರವೇ ಶಾಂತ. ಈಗ ಪ್ರಶ್ನೆ ಮಾಡೋದು ನನ್ನ ಸರ್ದಿ, ಉತ್ತರ ಕೊಡೋದು ನಿನ್ನ ಸರ್ದಿ. ಹೇಳು, ಯಾರು ನೀನು? ನಿನ್ನ ಹಿಂದೆ ಇರೋರು ಯಾರು ಹೇಳು? ನನ್ನ ಹಿಂದೆ ಯಾರು ಇಲ್ಲ. ಯಾರು ಇಲ್ದೆ ನಾನೇ ನಾಗಿಣಿ ಅಂತ ನಿನಗೆ ಹೇಗೆ ಗೊತ್ತಾಯ್ತು? ನನ್ನಲ್ಲಿರೋ ನಾಗಮಣಿ ಬಗ್ಗೆ ನಿನಗೆ ಗೊತ್ತಾಗಿದ್ದು ಹೇಗೆ? ಉತ್ತರ ಕೊಡು. ನಾಗಮಣಿ ಬೇಕು ಅಂತ ಕನಸು ಕಂಡು ನಾಗಮಣಿ ಬೇಕು ಅಂತ ತಪಸ್ ಮಾಡ್ದು. ಹಾಗಾಗಿ ನನ್ನ ದೈವ ಶಕ್ತಿಗೆ ನಿನ್ನಲ್ಲಿ ನಾಗಮಣಿ ಇದೆ ಅಂತ ನನಗೆ ಗೋಚರ ಆಯ್ತು ಅಷ್ಟೇ. ನಾಗಮಣಿ ಬೇಕು ಅಂತ ನಾಗಗಳಿಗೆ ತೊಂದರೆ ಕೊಡೋ ದುಷ್ಟ ಮಾನವ ನೀನು. ನಿನ್ನಂತವರು ಈ ಲೋಕದ ಪಾಪ ಕೂಪಗಳು. ಇಲ್ಲ, ಬದುಕಿರಬಾರ್ದು ನೀನು. ಬೇಡ ನಾಗಿಣಿ ಬೇಡ. ನಾನು ಮಹಾಕಾಳನ ಭಕ್ತ. ನೀನು ಇಚ್ಛಾಧಾರಿ ನಾಗಿಣಿ, ಅಪ್ಸರೆ, ಗಂಧರ್ವ, ದೈವ ಕನ್ನಿ. ಹಾಗಾಗಿ ಮಹಾಕಾಳನ ಭಕ್ತರನ್ನು ಕೊಲ್ಲೋದು ಎಷ್ಟು ಸರಿ? ಬೇಡ ನಾಗಿಣಿ. ತಪ್ಪು ಮಾಡಿದ್ರೆ ದೇವ್ರು ಕೂಡ ತಪ್ಪಿತಸ್ಥ, ನೆನಪಿರ್ಲಿ. ಕ್ಷಮಿಸು. ನಿನ್ನ ಚರಣಕ್ಕೆ ಶರಣಾಗ್ತೀನಿ. ಮಾಡಿ ತಪ್ಪಿಗೆ ಪ್ರಾಯಶ್ಚಿತ್ತ ಪಡ್ತಾ ಆಯಸ್ಸು ಎಲ್ಲ ಕಳೆದು ಬಿಡ್ತೀನಿ. ನಾಗದ್ವೇಷಕ್ಕೆ ಸತ್ತರೆ ಕರಾಳ ನರಕ. ಶರಣಾದವ್ರನ್ನ ಸಾಯಿಸೋದಕ್ಕೆ ನಾವು ಮಾನವರಲ್ಲ, ನಾಗಗಳು. ಕ್ಷಮಿಸ್ತೀನಿ, ನಿನ್ನ ಬಿಟ್ಬಿಡ್ತೀನಿ. ಒಂದೇ ತಪ್ಪಿಗೆ ಎರಡೆರಡು ಬಾರಿ ಕ್ಷಮಿಸೋದು ನಮ್ಮ ಗುಣ ಅಲ್ಲ. ಮತ್ತೆ ನಿನ್ನಿಂದ ಯಾವ್ದಾದ್ರೂ ತಪ್ಪಾದ್ರೆ ನಿನ್ನ ಮರಣ. ಮಾನವರ ಮನಸ್ಸು ಚಂಚಲ. ಈಗ ಕೊಟ್ಟ ಮಾತನ್ನ ಮುರಿಯೋರು ನೀವು. ಅದಕ್ಕೆ ಈ ಗಾಯ ನೋಡ್ದಾಗೆಲ್ಲ ನಿನಗೆ ನಿನ್ನ ತಪ್ಪು ನೆನಪಾಗ್ಬೇಕು. ನಾನು ನಿನಗೆ ಪ್ರಾಣ ಭಿಕ್ಷೆ ಕೊಟ್ಟಿದ್ದು ನೆನಪಾಗ್ಬೇಕು. ನೀನು ಮತ್ತೆ ಇಂಥ ತಪ್ಪು ಮಾಡಿದ್ರೆ ನಿನ್ನ ಸಾವು ಖಚಿತ. ಎಚ್ಚರ. ಮಾಯನ ಮಂತ್ರನ ನನಗಂತೂ ಒಂದು ಅರ್ಥ ಆಗ್ತಿಲ್ಲ. ಅವಳು ಇಲ್ಲಿಗೆ ಬಂದಾಗ ನೀನಿರ್ಲಿಲ್ವಂತೆ, ನೀನ್ ಇಲ್ಲಿಗೆ ಬಂದಾಗ ಅವಳಿಲ್ಲ. ಇದೊಂಥರ ಕಣ್ಣ ಮುಚ್ಚಾಲೆ ಆಟದ ತರ ಆಗೋಗಿದೆ. ಅಳಿಮೆಯ, ನಿನಗೊಂದು ವಿಚಾರ ಹೇಳಲ್ಲ. ನೀನಿಲ್ಲಿ ಎಷ್ಟೇ ಹೊತ್ತಕ್ಕಾದ್ರೂ ಅವಳು ಬರಲ್ಲ. ಅವಳು ಮನೇಲಿದ್ದಾಳೆ ಕಣೋ. ನಾನು ಅವಳನ್ನ ನೋಡ್ಕೊಂಡು ಬರ್ತಾ ಇದ್ದೀನಿ ಅಂದ್ರೆ ನೀನು ಮೊಳೆ ಹೊಡ್ಕೊಂಡು ಇಲ್ಲೇ ಕೂತಿದ್ಯಲ್ಲ, ಬರಲ್ಲ ಅಂತ. ಕಾಡು ಕತ್ಲಾದ್ಮೇಲೆ ಏನೇನೋ ತೊಂದರೆ ಆಗುತ್ತೆ. ನಡಿ ಹೋಗೋಣ. ಇಲ್ಲ ಮಾವ, ನಾನು ಎಲ್ಲಿಗೂ ಬರೋದಿಲ್ಲ. ನನಗೆ ಬರೋ ಮನಸ್ಥಿತಿನಲ್ಲಿ ಇಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೀವೊಂದು ಕೆಲಸ ಮಾಡಿ, ನನಗೊಂದು ಸಣ್ಣ ಹೆಲ್ಪ್ ಮಾಡಿ ಮಾವ. ಏನು? ಇವಾಗಲೇ ಮನೆಗೆ ಹೋಗಿ ಶಿವಾನಿ ಹತ್ರ ಹೇಳಿ, ಅವನಲ್ಲೇ ಜಾಂಡ ಅವ್ರು ಕೂತಿದ್ದಾನಮ್ಮ, ನೀನು ಹೋಗಿ ಅವನ್ನ ಕರ್ಕೊಂಬರದೆ ಅವ್ನು ವಾಪಸ್ ಬರೋದಿಲ್ವಂತೆ ಅಂತ ಅವಳಿಗೆ ಹೇಳ್ಬಿಡಿ. ಓಕೆನಾ? ಯಾಕೋ ಒಂಥರ ಆಡ್ತಿದ್ಯ ನೋಡು. ಗಂಡಿನ ಹಠ ಹೆಣ್ಣಿನ ನಗು ನೋಡಿದ್ರೆ ತೀರುತ್ತೆ. ಆದ್ರೆ ಹೆಣ್ಣಿನ ಹಠ ಇದೆಯಲ್ಲ, ಅದು ಚಟ್ಟ ಹತ್ತಿದ್ರೂ ತೀರಲ್ಲ. ಇದು ನನ್ನ ಬದುಕನ್ನ ನೋಡಿ ನಾನೇ ಮಾಡಿಕೊಂಡಂತಹ ಗಾದೆ ಮಾತು. ಅದು ನಿನಗೂ ಗೊತ್ತಲ್ಲ. ಸ್ವಲ್ಪ ಸುಮ್ಮನೆ ಇರ್ತೀರಾ? ಯಾಕೋ ಇಷ್ಟೊಂದು ಕೋಪ ಮಾಡ್ಕೋತಿದ್ಯಾ? ನೀನ್ ತುಂಬಾ ಸಾಫ್ಟ್, ಹಿಂಗಿರ್ಲೇ ಇಲ್ವಲ್ಲ. ನಾನು ಸಾಫ್ಟ್ ಆಗಿದ್ದು ಇದ್ದೇನೆ ಮಾವ. ಅಷ್ಟೆಲ್ಲ ಪ್ರಾಬ್ಲಮ್ ಆಗಿರೋದು. ಏನೋ ಪ್ರಾಬ್ಲಮ್ ಆಗಿದೆ ನಿಂಗೆ? ಅದ್ರಲ್ಲಿ ನಿಮ್ಗೆ ಹೇಳಕ್ಕಾಗಲ್ಲ ಮಾವ. ನೋಡಿ, ನೀವು ದಯವಿಟ್ಟು ಇವಾಗಲೇ ಹೋಗಿ ಶಿವಾನಿಗೆ ಹೇಳಿ, ಅವಳು ಬರ್ದೆ ನಾನು ಎಲ್ಲಿಗೂ ಹೋಗೋದಿಲ್ಲ ಅಂತ. ಲೇ ಯಾಕೋ ದೂರ ಸ್ಮೃತಿ ತರ ಆಡ್ತೀಯ? ಹಬ್ಬ ಸರಿ ಇದ್ದೆ ಆ ಮನೇಲಿ. ಏನ್ ಮಾಡೋದು? ಎಲ್ಲ ಜೆನೆಟಿಕ್ ಡಿಸೀಸ್. ಬಾವಾಜಿ ಬುದ್ಧಿನ ನಿನಗೂ ಬಂದಿರೋದು. ಹೋಗ್ತೀರಾ? ಹೊರಟಪ್ಪ ನೋಡು.
ಶಿವಾನಿ, ಏನಮ್ಮ ನಿಂದ ಅವತಾರ ಇದು? ನೀನ್ ಪೂಜೆಗೆ ತಾನೇ ಹೋಗಿದ್ದು? ಏನು ಒಬ್ಳೆ ಬರ್ತಾ ಇದೀಯಾ? ಅಲ್ಲ ಶಿವಾನಿ, ಮನೆ ದೇವ್ರ ಪೂಜೆಗೆ ಹೋಗಿ ಮನೆಗೆ ವಾಪಸ್ 2 ಸತಿ ಬರ್ತಾ ಇದೆಯಲ್ಲ, ಹಾಗೆ ಬರ್ಬಾರ್ದಮ್ಮ, ಅದು ಅಪಶುಕನ. ಹೌದಮ್ಮ, ಪೂಜೆಗಂತ ಹೋದ್ಮೇಲೆ ಹಾಗೆ ವಾಪಸ್ ಬರ್ಬಾರ್ದಂತೆ. ಅಲ್ಲ ಅತ್ಗೆ, ಮೊದಲು ಅಣ್ಣ ಏನೋ ಮರ್ತ ಅಂತ ಮನೆಗೆ ವಾಪಸ್ ಬಂದಿದ್ರಿ, ಈಗ ಮತ್ತೆ ಬಂದಿದ್ದೀರಲ್ಲ, ಏನಾಯ್ತು? ತ್ರಿಶೂಲ್ ಮತ್ತೆ ಅವ್ರ ಅಪ್ಪನ ನಿನ್ ಜೊತೆ ಬಂದಿದ್ರಲ್ಲ, ಎಲ್ಲಿ ಅವರು? ಯಾಕಮ್ಮ, ಏನಾಯ್ತು? ಮತ್ತೆ ಪೂಜೆ? ಪೂಜೆ ಮಾಡಬೇಕು. ಈ ಸಮಯಕ್ಕೆ ಇಲ್ಲಿಗೆ ಬರಕ್ಕೆ ಹೇಳಿದ್ರಲ್ಲ, ಅವರೇ ಕಾಣಿಸ್ತಾ ಇಲ್ಲ. ಬಾಬಾ, ಅವ್ರನ್ನ ಮಂತ್ರಶಕ್ತಿಯಿಂದ ಬಂಧಿಸಿದಿರಲ್ವಾ? ಅವಳನ್ನ ಕದ್ಲಾರ್ದಾಗ ಮಾಡಿದಿರಲ್ವಾ? ಬೇಡ್ಕೊಂಡ್ಲಾ? ನಿಮ್ ಕಾಲಕ್ಕೆ ಬಿದ್ದು ಬೇಡ್ಕೊಂಡ್ಲಾ ನನಗೆ ಪ್ರಾಣ ಭಿಕ್ಷೆ ಹಾಕು ಅಂತ? ಈಗಲೂ ಅವಳು ಮಂತ್ರಮಂಡಲದೊಳಗೆ ಬಿತ್ತು ಒದ್ದಾಡ್ತಾ ಇದ್ದಾಳಲ್ವಾ? ಬಾಬಾ, ನಿಮ್ಮ ಮಹಾಶಕ್ತಿ ಮುಂದೆ ಅವಳು ನಾಗಿಣಿನೇ ಅಲ್ಲ, ಆನೆ ಕಾಲಿಗೆ ಸಿಕ್ಕಿರೋ ಎರೆಹುಳ. ಅಯ್ಯೋ ಗುರುಗಳೇ, ಏನಾಗಿದೆ ನಿಮ್ಗೆ? ಏನಿದು ಗಾಯ? ನಿನ್ನ ಸೊಸೆಯಿಂದಾದ ಗಾಯ, ಆ ನಾಗಿಣಿ ಅಸ್ತ್ರದಿಂದಾದ ಗಾಯ. ಬಾಬಾ, ನೀವ್ ಹೇಳ್ತಾ ಇರೋದು ಸತ್ಯ. ಅವಳು ಸಾಮಾನ್ಯವಾದವಳಲ್ಲ, ನನ್ನ ಊಹೆಗೂ ಮೀರಿದ ಶಕ್ತಿ ಇರುವವಳು. ಅವಳಲ್ಲಿರೋ ನಾಗಮಣಿ ಶಕ್ತಿ, ಅವಳಲ್ಲಿರೋ ಭಕ್ತಿ ಮುಂದೆ ನನ್ನ ಶಕ್ತಿ ಕೆಲಸಕ್ಕೆ ಬರಲಿಲ್ಲ. ದಿಗ್ವಿಜಯ, ನನಗೆ ಸೋಲಾಯ್ತು. ನಿಮಗೆ ಸೋಲ ನಂಬಕ್ಕೆ ಆಗ್ತಿಲ್ಲ. ನನಗೂ ಆಗ್ತಾ ಇಲ್ಲ. ಸೋಲಿನ ಆಘಾತ ನನ್ನ ಕಾಡ್ತಾ ಇದೆ. ಅಲ್ಲ, ನೀವೇ ಹೀಗಂದ್ರೆ ಮುಂದಿನ ದಾರಿ ಹೇಗೆ ಬಾಬಾ? ಒಂದು ಸಲ ಸೋತೆ ಅಂದ ತಕ್ಷಣ ಮುಂದಿನ ದಾರಿ ಮುಚ್ಚಿತು ಅಂತಲ್ಲ. ಈಗ ನಾನು ಸೋತಿರೋದು ಕೂಡ ಮುಂದಿನ ಗೆಲುವಿಗೆ ಒಂದು ದಾರಿ. ಸೋತಿದ್ದೀನಿ, ಹೋದ್ರೆ ಸತ್ತಿಲ್ಲ. ಗೆಲ್ಲಬೇಕು, ಅದಕ್ಕೆ ಉಗ್ರವಾದ ಪೂಜೆ ಮಾಡಬೇಕು. ಅವಳು ಕೊಟ್ಟು ಹೋಗಿರೋ ಇವತ್ತು ಆನದಿಂದಾನೆ ಅವಳಿಗೆ ಶಿಕ್ಷೆ ಕೊಡ್ತೀನಿ. ಪೂಜೆ ಆದ ಮೇಲೆ ಒಂದು ಕ್ಷಣ ನಾನು ಅವಳನ್ನು ಉಳಿಸೋದಿಲ್ಲ. ನನ್ನ ಕೈಯಿಂದ ಅವಳ ಬಲಿ ಹಾಗೆ ಆಗುತ್ತೆ. ನಾನು ಹೇಳಿದ ಸಮಯಕ್ಕೆ ಸರಿಯಾಗಿ ಅವಳನ್ನು ಕರ್ಕೊಂಡು ಬಾ. ಅಲ್ಲ ಬಾಬಾ, ನಾನು ಈಗ ಮನೆಗೆ ಹೋಗು. ಯಾವುದೇ ಅನುಮಾನ ಬರ್ದಿರೋ ನಡ್ಕೋ. ಅವಳಿಗೆ ನಿನ್ನ ಮೇಲೆ ಸ್ವಲ್ಪ ಅನುಮಾನ ಬಂದ್ರು ಅದು ಬೇರೆ ತರನೇ ಆಗುತ್ತೆ. ಬಾರಿ ಹುಷಾರಾಗಿ ಅವಳನ್ನ ನಾನು ಹೇಳಿರೋ ಜಾಗಕ್ಕೆ ಕರ್ಕೊಂಡು ಬಾ. ಒಂದು ಸಲ ಅವಳು ಮನೆಯಿಂದ ಹೊರಗೆ ಕಾಲಿಟ್ರೆ ಅವಳಿಗೆ ಒಂದು ಚೂರೇ ಚೂರು ಅನುಮಾನ ಬಂದ್ರು ನಿನ್ನ ಸಾವು.
ಎಷ್ಟೊತ್ತಾದರೂ ಪರವಾಗಿಲ್ಲ, ಎಷ್ಟು ದಿನಗಳಾದರೂ ಪರವಾಗಿಲ್ಲ, ನಾನು ಅವಳಿಗೋಸ್ಕರ ಇಲ್ಲೇ ಕಾಯ್ತಾ ಇರ್ತೀನಿ. ಜಯ ಭೋಲೆನಾಥ್. ಯುಗಳ ಗೀತೆ ಹಾಡಿದ ನಿನ್ನ ಸೇರಲು ಯುಗಗಳಿಂದಲೂ ಕಾದಿಯಳು ನಿನ್ನರಸಿ. ಅವಳಿಗಾಗಿ ಕಾಯುತ್ತ ಕುಳಿತಿರುವೆ ಅವಳನ್ನ ರಸಿ. ನಾನು ಅಂದರು ಕಾಲ ದೂಡಿದರು ಕಲ್ಲಾಗಿ ಕುಳಿತೆ ನೀ ಅವಳಿಗಾಗಿ. ಇದು ಮಹೇಶ್ವರನ ಪರೀಕ್ಷೆಯಾಗಿತ್ತು ನಿಮ್ಮ ಪ್ರೀತಿಗಾಗಿ. ಅವಳಿಗಾಗಿ ಇನ್ನೂ ಕಾಯುತ್ತಿರುವೆಯ ಒತ್ತಡ ಸಂಕಟಗಳು ಸಾಯೋವರೆಗೂ ಕಾಯಿ. ಖಂಡಿತ ಹರಿಸುತ್ತಾಳೆ ಆ ಪರಮೇಶ್ವರನ ಪತ್ನಿ ಉಮಾಮಹೇಶ್ವರಿ ತಾಯಿ. ಆ ತಾಯಿ ಹರಸುವುದು ಸ್ಪಷ್ಟ. ನೀನು ದೊರೆಯೆಂಬುದು ದಿಟ. ನಿನ್ನ ದೊರೆಸಾನಿ ನಿನಗೆ ಸಿಗುವುದು ಸ್ಪಷ್ಟ. ಸ್ವಾಮಿಗಳೇ, ನೀವೇನು ಹೇಳಕ್ ಪ್ರಯತ್ನ ಪಡ್ತಾ ಇದ್ದೀರಾ ನನಗೆ ನಿಜವಾಗ್ಲೂ ಅರ್ಥ ಆಗ್ತಾ ಇಲ್ಲ. ಆವಾಗಲೇ ಬಂದು ಇಲ್ಲಿಂದ ಹೋಗು ಅಂದ್ರಿ, ಇವಾಗ ನೋಡಿದ್ರೆ ಇಲ್ಲೇ ಅಂತ ಇದ್ದೀರಾ. ಏನ್ ನಿಮ್ಮ ಮಾತಿನ ಅರ್ಥ? ಎಲ್ಲಿಂದ ಹೋಗು ಅಂದಿದ್ದು ಆ ಮಹಾದೇವನ ಪರೀಕ್ಷೆ. ನೀನು ಇಲ್ಲಿ ಇದ್ದಿದ್ದು ನಿನ್ನ ನಿರೀಕ್ಷೆ. ಅವನ ಪರೀಕ್ಷೆಯಲ್ಲೂ ಸೋಲಲಿಲ್ಲ, ನಿನ್ನ ನಿರೀಕ್ಷೆಯನ್ನು ಸೋಲಲು ಬಿಡಲಿಲ್ಲ. ಬರುತ್ತಾಳೆ ಅವಳು, ಒಂದೇ ಬರುತ್ತಾಳೆ ಅವಳು. ದೊರೆಗೋಸ್ಕರ ಬರುವ ಅರಸಿ, ಊರಿಗೋಸ್ಕರ ಬರುವ ಮಹತಿ. ನೀನಿಲ್ಲಿ ಅವಳಿಗಾಗಿ ಕಾದರೆ ಅವಳ ಪಕ್ಕವೇ ನಿಂತು ಕಾದ ಹಾಗೆ. ಸ್ವಾಮಿಗಳೇ, ಒಂದ್ ಸ್ವಲ್ಪ ಸ್ಪಷ್ಟವಾಗಿ ಹೇಳಿ, ನಾನು ಏನ್ ಮಾಡ್ಬೇಕು ಇವಾಗ? ಕಾಯಬೇಕು ಅಷ್ಟೇ. ಕಾಲ ಕಾದು ಕೆಂಪಾಗಿ ತಂಪಾಗುವವರೆಗೂ ಕಾಯಬೇಕು. ಆ ಕಾಲ ಭೈರವೇಶ್ವರನ ಆಶೀರ್ವಾದ ದಕ್ಷತೆ ನಿನ್ನ ತಲೆಯ ಮೇಲೆ ಬೀಳುವವರೆಗೂ ಕಾಯಬೇಕು. ಅವಳು ಬರುತ್ತಾಳೆ. ಅವಳಿಗೇನೋ ತೊಂದರೆ ಆಗಿದೆ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ಸ್ವಾಮಿಗಳೇ, ಅವಳಿಗೇನೋ ತೊಂದರೆ ಆಗಿಲ್ಲ ಅಲ್ವಾ? ಹೆಣ್ಣಿಗೆ ತೊಂದರೆಯಾಗದಿರುವುದು ಮೂರೇ ಜಾಗ: ಕಾಲಗರ್ಭ, ಭೂಗರ್ಭ, ತಾಯ ಗರ್ಭ. ಗರ್ಭದೊಳಗಿರುವ ಮಗುವಿಗೆ ಲೋಕದ ಮುಕುಟ ಮಣಿಯನ್ನು ಅಲಂಕರಿಸಿ ಕಾದಿರುವಳು ನಿನ್ನ ಅರಸಿ. ನೀನು ಇಲ್ಲಿ ಅವಳಿಗಾಗಿ ಕಾದರೆ ಅವಳು ನಿನ್ನವಳು. ಕಾಯದಿದ್ದರೆ ಅವಳು ನಿನಗಾಗಿ ಪ್ರಾಣ ಬಿಟ್ಟವಳು. ಸ್ವಾಮಿಗಳೇ, ಏನ್ ಹೇಳ್ತಾ ಇದ್ದೀರಾ? ನಿನ್ನರಸಿ ಇಲ್ಲಿಗೆ ಬಂದರೆ, ಅವಳ ಜೊತೆ ಸೇರಿ ನೀನು ಪೂಜೆ ಮಾಡಿದರೆ ಸರ್ವಜಯ, ಸರ್ಪಜಯ, ನ್ಯಾಯ ಜಯ, ಸತ್ಯದ ವಿಜಯ, ಪ್ರೀತಿ ಜಯ, ಅಂತಿಮ ಜಯ. ಜೈ ಭೋಲೆನಾಥ್. ಬಾಬಾನೇ ಬಾಯಿ ಬಡ್ಕೊಳ್ಳೋಂಗೆ ಮಾಡಿದವಳು ನಾನೇ ಎಲ್ಲದಕ್ಕೂ ಕಾರಣ ಅಂತ ಗೊತ್ತಾದ್ರೆ ನನ್ನ ಸುಮ್ಮನೆ ಬಿಡ್ತಾಳ. ಏನ್ ಮಾಡೋದು? ಶಿವಾನಿ, ಶಿವಾನಿ, ಬಾಬಾ. ಭೌಜಿ, ಭೌಜಿ, ಶಿವಾನಿ ಬಾಬನ ಏನ್ ಹೇಳ್ತೀರಾ ಭೌಜಿ? ರೇ, ಅದನ್ನ ನಾನು ಕೇಳ್ಬೇಕು ಅಂತಿರೋದು. ಏನಾಯ್ತು ಶಿವಾನಿಗೆ? ಇವಳು ಎಲ್ಲ ಹೇಳ್ಬಿಟ್ಟಿದ್ದಾಳ. ಮನೆಗೆ ಬಂದಾಗ್ನಿಂದನೂ ಒಂಥರ ಇದ್ದಾಳೆ. ಏನ್ ಕೇಳಿದ್ರು ಉತ್ತರನೇ ಕೊಡ್ತಾ ಇಲ್ಲ. ಏನಾಗಿದೆ ಅವಳಿಗೆ? ಶಿವಾನಿ, ನಿನ್ಗೇನು ಆಗಿಲ್ಲ ತಾನೆ? ಈಗ ಸಮಾಧಾನ ಆಯ್ತು. ಸತ್ಯವಾಗ್ಲೂ ದೇವ್ರು ದೊಡ್ಡವನು. ಹೌದು ಅಂಕಲ್, ದೇವರು ತುಂಬ ದೊಡ್ಡವನು.
ಅಲ್ಲ ಅಂಕಲ್, ನೀವು ನನಗಿಂತ ಮುಂಚೆ ಅಲ್ಲಿಂದ ಹೊರಟೋರು. ಇಲ್ಲಿ ನೋಡಿದ್ರೆ ನನಗಿಂತ ತಡವಾಗಿ ಮನೆಗೆ ಬರ್ತಾ ಇದ್ದೀರಲ್ಲ. ಒಂದೇ ಅಂದರೆ ನನ್ನನ್ನು ಕಟ್ಟಾಕಿದ್ರು, ಹೇಗೋ ತಪ್ಪಿಸ್ಕೊಂಡು ಬಂದೆ. ನಿಮ್ಮನ್ನು ಯಾರು ಬಾಬುಜಿ ಕಟ್ಟಾಕಿದ್ದು? ಅಯ್ಯೋ ಬಿಡೆಯ, ಅದೊಂದು ದೊಡ್ಡ ಕತೆ. ಅವರಿಂದ ತಪ್ಪಿಸ್ಕೊಂಬರೋ ಅಷ್ಟೊತ್ತಿಗೆ ಇಷ್ಟೊತ್ತಾಯಿತು. ನಿನಗೇನು ತೊಂದರೆ ಆಗಿಲ್ಲ ಶಿವಾನಿ? ಕಾಡೋಕೆ 10 ಜನ ಆದರೆ ಕಾಪಾಡೋದಕ್ಕೆ 100 ಜನ ಅಂಕಲ್. ನನಗೇನೂ ಆಗಿಲ್ಲ ಪಾಪ, ನೀವು ಸುಧಾರಿಸ್ಕೊಳ್ಳಿ. ಏನಾಗ್ತಾ ಇದೆ ಇಲ್ಲಿ? ಏನ್ ಮಾತಾಡ್ತಾ ಇದ್ದೀರಿ ನೀವು? ನನಗೊಂದು ಅರ್ಥನೇ ಆಗ್ತಾ ಇಲ್ಲ. ಬಿಡಿ ಅಜ್ಜಿ, ಅಂಕಲೇ ಹೇಳಲಿಲ್ವಾ ಅದೊಂದು ದೊಡ್ಡ ಕತೆ ಅಂತ? ಏನ್ ಕಥೆ? ನೀನು ಬಂದಿದ್ದು ನಾವು ನೋಡಿಲ್ವಾ? ನನ್ನ ಮಗನ ಮುಖದಲ್ಲಿ ಗಾಬರಿ ಹುಡ್ತಾ ಇದೆ. ಯಾಕೋ ಇದೆಲ್ಲ ನನಗೆ ಗೊಂದಲ ಅನ್ನಿಸ್ತಾ ಇದೆ. ಕತೆ ಅಂದರೆ ಕತೆನೇ ಅಜ್ಜಿ. ಈಗ ನೋಡಿ, ಅಂಕಲ್ ಹೇಳಿದ್ರು ಅವ್ರನ್ನ ಯಾರೋ ಕಟ್ ಹಾಕಿದ್ರಂತೆ. ಅವ್ರನ್ನ ನೋಡಿದ್ರೆ ನಿಮ್ಗೆ ಯಾರಿಗಾದ್ರೂ ಹಾಗನ್ಸುತ್ತಾ? ಬಟ್ಟೆ ಒಂಚೂರು ಹಾಳಾಗಿಲ್ಲ, ಮೈ ಮೇಲೆ ಒಂದು ಗೀರು ಇಲ್ಲ, ಹಾಗೆಲ್ಲ ಆಗಿಲ್ಲ ಅಂದರೆ ಅದು ನಿಜವಾಗ್ಲೂ ಕತೆನೇ ಅಲ್ವಾ?